ಈಸ್ ಬ್ರೀತಿಂಗ್. ಸಿಸ್ಟರ್, ಇಮಿಡಿಯೇಟ್ ಆಗಿ ICU ಶಿಫ್ಟ್ ಮಾಡಿ, ಹಾಗೆ ವೆಂಟಿಲೇಟರು, ಆಕ್ಸಿಜನ್ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ಹೇಳೋ ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಎಲ್ಲ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಬಿಡಿ. ಹರಿ ಇಮಿಡಿಯೇಟ್ಲಿ, ಬೇಗ. ದೀಪಿಕಾ, ಮೊದಲು ವಿಷಯನ ದತ್ತ ತಾತಂಗೆ, ಸಿರಿಗೆ, ಸಂಧ್ಯಾ ಮುಟ್ಟಿಸ್ಬೇಕು. ಅಮ್ಮ ನಮ್ಮನ್ನು ಬಿಟ್ಟು ಹೋಗಿಲ್ಲ, ಅಮ್ಮ ಜೀವಂತವಾಗಿದ್ದಾರೆ. ಹೋಗಿ ಹೇಳು. ಸರಿ, ನಾನು ಕಾಲ್ ಮಾಡ್ತೀನಿ. ಮಹೇಶ, ನಾನು ನಿನ್ಗೆ ಹೇಳಿಲ್ವಾ, ತುಳಸಿಯವ್ರಿಗೆ ಏನೂ ಆಗೋದಿಲ್ಲ. ಇದು ನನ್ನ ಹೃದಯದ ಮಾತು. ತುಳಸಿಯವ್ರ ಎದೆ ಬಡಿತ ನನ್ನ ಹೃದಯ ಗೊತ್ತಾಗುತ್ತೆ ಕಣೋ. ಅವರು ನನ್ನ ಜೀವ. ಅವರಿಲ್ಲದೆ ನಾನು ಇರ್ತೀನ? ನಾನು ಬದುಕಿದ್ದೀನಿ ಅಂದರೆ ಅವ್ರು ಜೀವಂತವಾಗಿ ಇದ್ದೇ ಇರ್ತಾರೆ. ನಿಜ ಅಣ್ಣ, ನಿನ್ನ ಮಾತು ನಿಜ. ಅಪ್ಪ, ಅಮ್ಮ ಉಳ್ಕೊಬಿಟ್ರು. ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ವರ ಇನ್ನೇನು ಸಿಗಕ್ಕೆ ಸಾಧ್ಯ ಹೇಳಿ? ಅಮ್ಮನ ಪ್ರೀತಿ ನಮ್ಗೆ ಉಳ್ಕೊಬಿಡ್ತಪ್ಪ. ಹೌದು ರಾಣಿ, ನಮ್ಮ ಮನೆ ಕತ್ತಲಾಗಲಿಲ್ಲ, ನಮ್ಮ ಮನೆ ಬೆಳಕು ಆರಲಿಲ್ಲ. ನಮ್ಮಂಗೇನೂ ಆಗಿಲ್ಲ, ನಮ್ಮನ್ನ ಬಿಟ್ಟೋಗ್ಲಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಸತ್ತವಳು ಬದುಕು ಬರೋಕೆ ಹೇಗೆ ಸಾಧ್ಯ? ಇದೆಲ್ಲ ನಿಜಾನೋ ಕನಸು ಒಂದು ಗೊತ್ತಾಗ್ತಾ ಇಲ್ಲ. ನೀವಿಬ್ರು ಹೀಗೆ ಕೂತ್ಬಿಟ್ರೆ ನನಗೆ ಕೈ ಕಾಲೇ ಆಡಲ್ಲ. ಕೊನೆದಾಗಿ ಒಂದ್ಸರಿ ಅಮ್ಮನ ಮುಖ ನೋಡ್ಬೇಕಲ್ವಾ? ಇಲ್ಲ ಇಲ್ಲಮ್ಮ, ಹಾಗೆ ಹೇಳ್ಬೇಡ. ಕೊನೆಯದಾಗಿ ಅಂತ ಆ ಮಾತನ್ನು ಕೇಳೋದಕ್ಕೆ ಸಂಕಟ ಆಗುತ್ತೆ ಮಗು, ಸಂಕಟ ಆಗುತ್ತೆ. ನಾನು ಸತ್ತು ನನ್ನ ಮುಖನ ಕೊನೆಯದಾಗಿ ಅವಳು ನೋಡಬೇಕಾಗಿತ್ತೆ ಹೊರತು ಮಕ್ಕಳ ಸಾವನ್ನ ನೋಡುವಂಥ ಸಂಕಟ ನಮಗೆ ಬರಬಾರ್ದಮ್ಮ, ನಮಗೆ ಬರಬಾರ್ದು. ಇಲ್ಲಮ್ಮ, ನನಗಿದನ್ನೆಲ್ಲ ನೋಡೋ ಶಕ್ತಿ ಇಲ್ಲ. ಇದೆಲ್ಲ ನೋಡೋದಕ್ಕೆ ಮುಂಚೆ ಅವನು ನನ್ನನ್ನು ಕರೆದು ಬಿಡಬಾರ್ದ? ತಾತ, ಹಾಗೆಲ್ಲ ಮಾತಾಡ್ಬೇಡಿ ತಾತ. ನೀವು ಈ ರೀತಿ ಮಾತಾಡೋದನ್ನೆಲ್ಲ ಕೇಳಿದ್ರೆ ಅಮ್ಮ ಎಲ್ಲಿದ್ರು ಸಮಾಧಾನವಾಗಿರಲ್ಲ. ಅವ್ರ ಮನಸ್ಸು ಇಲ್ಲೇ ಎಲ್ಲೋ ಇದೆ ಅಂತ ನನಗೆ ಅನಿಸ್ತಿದೆ ತಾತ. ಅವ್ರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿರಲ್ಲ. ನೀವು ಧೈರ್ಯ ತಂದ್ಕೊಳ್ಳಿ. ಹಾಗಾದ್ರೆ ಅಮ್ಮನ ಬಗ್ಗೆ ಈ ಸತ್ಯನ ಒಪ್ಕೊಳ್ಳೋ ಧೈರ್ಯ ನಿನ್ನ ಮನಸ್ಸಿಗಿದೆಯಾ ಸಿರಿ? ಅಮ್ಮ ನಮ್ಮ ಪಾಲಿಗಿಲ್ಲ ಅನ್ನೋದನ್ನ ನೀನು ಒಪ್ಕೊಳ್ತೀಯ ಸಿರಿ? ನಿನ್ನ ಕೈಯಲ್ಲಿ ಆಗತ್ತ? ಸದ್ಯ ಬರ್ತಿದೆ. ಇಲ್ಲ, ನನ್ನ ಕೈಯಲ್ಲಿ ಯಾರ ಹತ್ರನೂ ಮಾತಾಡಕ್ಕಾಗಲ್ಲ. ಹಲೋ ಸಂಧ್ಯಾ. ಇಲ್ಲ, ನಾನು ಸರಿ ಮಾತಾಡ್ತಿದ್ದೀನಿ. ಸಿರಿ ಅವರೇ, ಒಂದು ವಿಷಯ ಹೇಳಬೇಕಾಗಿತ್ತು. ತುಳಸಿ ಅಮ್ಮ ನಮ್ಮನ್ನ ಬಿಟ್ಟೋಗಿಲ್ಲ ಸಿರಿ ಅವರೇ, ಬದುಕಿದ್ದಾರೆ. ಏನು ಏನು ಹೇಳ್ತಿದ್ಯಾ? ಅಮ್ಮ ಬದುಕಿದಾರ? ಹೌದು, ಅಮ್ಮ ಬದುಕಿದ್ದಾರೆ, ಉಸಿರಾಡ್ತಿದ್ದಾರೆ. ನಾವು ಅವ್ರನ್ನ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಬಂದ್ವಿ.
ನಿಮ್ಗೆ ನಾನು ಹೇಳ್ತಿರೋ ಅರ್ಥ ಆಗ್ತಾ ಇಲ್ವಾ? ಮೊದಲು ಗಾಳಿ ನಿಲ್ಲಿಸಿ. ಅಮ್ಮನ ಬೆಳ್ಳ ಅಲ್ಲಾಡಿದ್ದ ನಾನು ನೋಡಿದ್ದೀನಿ. ಎಸ್ ಎಸ್ ಶಿ ಈಸ್ ಬ್ರೀತಿಂಗ್. ಕಂಗ್ರ್ಯಾಚುಲೇಷನ್ಸ್. ಇದನ್ನ ಪವಾಡ ಅನ್ಬೇಕು ಅಥವಾ ನಿಮ್ಮೆಲ್ಲರ ಪ್ರಾರ್ಥನೆಗೆ ಸಿಕ್ಕಿರೋ ವರ ಅನ್ಬೇಕು, ನನಗಂತೂ ಗೊತ್ತಾಗ್ತಿಲ್ಲ. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ತುಳಸಿ ಅವ್ರಿಗೆ ಪ್ರಜ್ಞೆ ಬಂದಿದೆ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ನಾನೀಗ ತುಳಸಿಯವ್ರನ್ನ ನೋಡ್ಬೋದಾ? ಖಂಡಿತ ನೋಡ್ಬೋದು. ನೀವು ಅವ್ರನ್ನ ಮಾತಾಡಿಸ್ಬೋದು. ಈಗ ಅವರು ಎಲ್ಲ ಮೆಡಿಸಿನ್ಸ್ಗೂ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವ್ರ ಹಾರ್ಟ್ ಬೀಟು, BP, ಪಲ್ಸು ಎಲ್ಲ ನಾರ್ಮಲ್ ಆಗಿದೆ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಆದರೆ ಇದೆಲ್ಲ ಹೇಗೆ ಸಾಧ್ಯ? ನೀವೇ ತಾನೇ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದು. ಹಾರ್ಟ್ ಬೀಟ್ ಇಲ್ಲ, ಪಲ್ಸ್ ಇಲ್ಲ ಅಂತ ಹೇಳಿದ್ರಿ. ಹೌದು, ಇದೊಂದು ರೇರ್ ಕೇಸು. ಈ ರೀತಿ ಹಾರ್ಟ್ ಬೀಟ್ ನಿಂತಿರೋ, ಪಲ್ಸ್ ನಿಂತಿರೋ ವ್ಯಕ್ತಿ ಮತ್ತೆ ಬದುಕಿ ಬರೋದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಆಟೋ ರೆಸಿಸಿಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಟಾಕ್ಸಿಕ್ ಅಂಶ ಸೇರಿ ನಮ್ಮ ಬ್ರೈನ್ ದೇಹದ ಇತರ ಅಂಗಗಳಿಗೆ ಸಿಗ್ನಲ್ ಕೊಡೋದನ್ನ ನಿಲ್ಲಿಸುತ್ತೆ. ಆಗ ತಾತ್ಕಾಲಿಕವಾಗಿ ಹೃದಯದ ಬಡಿತ ನಿಲ್ಲತ್ತೆ, ಪಲ್ಸ್ ಕೂಡ ನಿಲ್ಲತ್ತೆ. ಆ ವ್ಯಕ್ತಿನ ಮೆಡಿಕಲಿ ಡೆಡ್ ಅಂತ ಕನ್ಸಿಡರ್ ಮಾಡಿದ್ರು ಆ ವ್ಯಕ್ತಿ ಮತ್ತೆ ಬದುಕು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಅಂತ್ಯಕ್ರಿಯೆಗೆ ಅಂತ ಕರ್ಕೊಂಡು ಹೋದಂತಹ ವ್ಯಕ್ತಿ ಮತ್ತೆ ಬದುಕಿದ್ದಾರೆ, ಸತ್ತಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ ವ್ಯಕ್ತಿ ಮತ್ತೆ ಎದ್ದಿದ್ದಾರೆ. ಇದನ್ನೆಲ್ಲ ನೀವು ನೋಡಿರ್ತೀರಾ. ನಿಜವಾಗ್ಲೂ ನಮ್ಮ ನಂಬಿಕೆ ಪ್ರಕಾರ ಹೇಳೋದಾದ್ರೆ ನಿಮ್ಮೆಲ್ಲರ ಪ್ರಾರ್ಥನೆ ತುಳಸಿ ಅವ್ರಿಗೆ ಫಲ ಕೊಟ್ಟಿದೆ. ದೇವರು ತುಳಸಿ ಅವ್ರಿಗೆ ಮರುಜನ್ಮ ಕೊಟ್ಟಿದ್ದಾನೆ. ಡಾಕ್ಟರ್, ನಾವು ಅಮ್ಮನ ಈಗಲೇ ನೋಡಬೇಕು. ಖಂಡಿತ. ಸಿಸ್ಟರ್, ಇವ್ರನ್ನೆಲ್ಲ ಒಳಗಡೆ ಬಿಡಿ. ಅಮ್ಮ ಅಮ್ಮ, ಅಳ್ತಿದ್ದೀರಾ? ಈಗ ನಾನು ಬಂದಾಯ್ತಲ್ಲ, ಇನ್ನಿಮ್ ಯಾರ ಕಣ್ಣಲ್ಲೂ ನೀರಿರಬಾರ್ದು. ಮಗು ಮಗು ಇಲ್ಲಿ ಪೂರ್ಣಿ. ಪೂರ್ಣಿ ಈಗಷ್ಟೇ ಇಲ್ಲೇ ಇದ್ಲು. ಒಳಗೆ ಬರ್ತೀನಂತ ಮೊದಲು ಅವಳೇ ಹೇಳಿದ್ದು. ಪೂರ್ಣಿಯಲ್ಲೇ? ಇಲ್ಲೇ ಇದ್ದೀನಿ, ಬಂದೆ. ಈ ಮಗು ನಮ್ಮ ಪಾಲಿಗೆ ದೇವತೆ. ಹೌದಣ್ಣ, ಅಂತಿಕೆಗೆ ಮರುಜನ್ಮ ಕೊಟ್ಟಿರೋ ದೇವತೆನೆ.
ನಾನು ಹೇಳಿದ್ದೇನು ನೀನು ನೋಡಿರೋದೇನು? ಸತ್ತವಳು ಹೇಗೆ ಬದುಕು ಬರೋಕ್ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಜನರಲ್ ಅನಸ್ತೇಷಿಯಾ ಹೈ ಡೋಸೇಜ್ ಕೊಟ್ಟಿದೆ, ಅದ್ರ ಜೊತೆ ಬೇರೆ ಟಾಕ್ಸಿಕ್ ಮೆಡಿಸಿನ್ಸ್ ಕೂಡ ಕೊಟ್ಟಿದೆ. ಅದರಿಂದ ಅವ್ರ ಹಾರ್ಟ್ ಬೀಟ್ ನಿಂತೋಗ್ಬೇಕಾಗಿತ್ತು. ಯಾವ್ದು ಹೇಗೆ ರಿಯಾಕ್ಟ್ ಮಾಡಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಡಾಕ್ಟರ್ ಚೆಕ್ ಮಾಡಿದಾಗ ಅವ್ರ ಹಾರ್ಟ್ ಬೀಟ್ ನಿಂತೋಗಿತ್ತು ಮೇಡಮ್. ಹಾಗಿದ್ರೆ ನಿಂತು ಹೋಗಿದ್ ಹೃದಯ ಮತ್ತೆ ಹೇಗೆ ಬಡ್ಕೊಳಕ್ ಸಾಧ್ಯ? ಒಂದು ನೀನ್ ಸರಿಯಾಗಿ ಕೆಲಸ ಮಾಡಿಲ್ಲ, ಅಥವಾ ಸತ್ತೋಗಿದ್ದಾಳೆ ಅಂತ ಡಾಕ್ಟರ್ ಸುಮ್ಮನೆ ಹೇಳಿದ್ದಾರೆ. ನನಗಿದ್ದು ಯಾವುದನ್ನು ನಂಬೋಕ್ಕಾಗ್ತಿಲ್ಲ. ಒಟ್ನಲ್ಲಿ ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಕ್ಷಮಿಸಿ ಮೇಡಮ್, ನನ್ನ ಕೈಲಿ ಏನು ಸಾಧ್ಯನೋ ಅದನ್ನೆಲ್ಲ ಮಾಡಿದ್ದೀನಿ. ಅದಕ್ಕೂ ಮೀರಿ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೇನಾದರೂ ಮಾಡಿದ್ರೆ ನನ್ನ ಕೆಲಸ ಕಳ್ಕೊಂಡು ಕಂಬಿ ಎಣಿಸ್ಬೇಕಾಗಿತ್ತು. ಅಪ್ಪಿ ತಪ್ಪಿ ಇದನ್ನೆಲ್ಲ ಮಾಡೋದಕ್ಕೆ ನೀವೇ ಹೇಳ್ಕೊಟ್ಟಿದ್ದು ಅಂತ ಗೊತ್ತಾಗಿದ್ದಿದ್ರೆ ನಿಮಗೂ ಅಪಾಯ ಆಗ್ತಿತ್ತು. ತುಳಸಿಯವರ ಆಯಸ್ಸು ಗಟ್ಟಿಯಾಗಿದೆ, ಅವ್ರ ವಿಲ್ ಪವರು ಜಾಸ್ತಿ ಇದೆ ಅನ್ಸುತ್ತೆ. ಸ್ಟಾಪ್ ಇಟ್. ಇಂಥ ಮಾತುಗಳನ್ನ ಆಡೋಕೆ ನಾಚಿಕೆ ಆಗಲ್ವಾ ನಿನಗೆ? ನಿನ್ನಿಂದ ಅವಳನ್ನ ಕೊಲ್ಲೋಕ್ಕಾಗಿಲ್ಲ ಅಂದ ಮಾತ್ರಕ್ಕೆ ಅವಳು ವಿಲ್ ಪವರ್ ಚೆನ್ನಾಗಿದೆ, ಅವಳ ಆಯಸ್ಸು ಗಟ್ಟಿಯಾಗಿದೆ ಅಂತ ಹೇಳ್ತಾ ಇದೆಯಲ್ಲ. ಕೊಡೋ ಡೋಸೇಜಿನ ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದ್ರೆ ಏನಾಗ್ತಿತ್ತು ನಿನಗೆ? ಮೇಡಮ್, ಅದಕ್ಕೂ ಮೀರಿ ಡೋಸೇಜ್ ಕೊಟ್ಟಿದ್ರೆ ರಿಯಾಕ್ಟ್ ಆಗಿ ನಾಳೆ ದಿನ ಅವ್ರ ಬ್ಲಡ್ ರಿಪೋರ್ಟ್ ಅಲ್ಲೋ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೋ ಗೊತ್ತಾಗ್ಬೋದು ಅಂತ ಹೀಗೆ ಮಾಡಿದ್ದೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈ ವಿಷಯದ ಬಗ್ಗೆ ನಾವಿಬ್ರು ಜಾಸ್ತಿ ಮಾತಾಡಿದ್ರೆ ನಮ್ಮಿಬ್ರಿಗೂ ತೊಂದರೆ ತಪ್ಪಿದ್ದಲ್ಲ. ಹಲೋ ಹಲೋ, ಎಲ್ಲ ದೇವರ ಕೃಪೆ. ತುಳಸಿಯವರು ಮತ್ತೆ ಉಳ್ಕೊಂಡ್ಬಿಟ್ರು. ಅವ್ರಿಲ್ಲ ಅನ್ನೋದನ್ನ ನನ್ನಿಂದ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಹೇಗಿದ್ದೀರಾ ತುಳಸಿ ಅವರೇ? ಪರವಾಗಿಲ್ಲ ಡಾಕ್ಟ್ರೆ. ನಾನೀಗ ನಿಮ್ಮೆಲ್ಲರೂ ಕ್ಷಮೆ ಕೇಳಬೇಕು ಅಂತ ಬಂದೆ. ಇವತ್ತು ನಡೆದಿದ್ದು ನಮ್ಮ ಕೈ ಮೀರಿದ ಘಟನೆ. ನಿಮ್ಮ ದೇಹದಲ್ಲಿ ಟಾಕ್ಸಿಕ್ ಅಂಶಗಳು ಅಂದರೆ ವಿಷಕಾರಿ ಅಂಶಗಳು ಹೇಗೆ ಹೋಯಿತು ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವು ಕೊಟ್ಟಿರೋ ಯಾವುದಾದ್ರೂ ಮೆಡಿಸಿನ್ ಓವರ್ ಡೋಸ್ ಆಗಿದೆಯಾ ಅಥವಾ ಯಾವುದಾದ್ರೂ ಮೆಡಿಸಿನ್ ಓವರ್ ರಿಯಾಕ್ಟ್ ಆಗಿದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿ ನೋಡ್ತೀವಿ. ಒಂದು ವೇಳೆ ನಮ್ಮ ಸ್ಟಾಫ್ ನಿರ್ಲಕ್ಷ್ಯದಿಂದ ಏನಾದರೂ ಈ ರೀತಿ ಆಗಿದ್ರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಅವರನ್ನೆಲ್ಲ ಕೆಲಸದಿಂದ ತೆಗೆದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ, ಈಗ ಅದ್ರ ಬಗ್ಗೆ ಎಲ್ಲ ಮಾತು ಯಾಕೆ ಬಿಡಿ ಡಾಕ್ಟ್ರೆ. ನಮ್ಮನೆ ಮಹಾಲಕ್ಷ್ಮಿ ಉಳ್ಕೊಂಡ್ಬಿಟ್ರಲ್ಲ, ನಮ್ಗಷ್ಟೇ ಸಾಕು. ಹೌದು, ನಿಜವಾಗ್ಲೂ ತಪ್ಪು ನಡೆದಿದ್ರೆ ತಪ್ಪು ಮಾಡಿರೋರಿಗೆ ಆ ದೇವ್ರು ಖಂಡಿತ ಶಿಕ್ಷೆ ಕೊಡ್ತಾನೆ. ಈಗ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಾನೀಗ ನಮ್ಮ ಮನೆಯವ್ರ ಜೊತೆ ಸಮಯ ಕಳಿಬೇಕು. ನನಗಷ್ಟೇ ಸಾಕು ಡಾಕ್ಟರ್. ಅಮ್ಮ, ಆದರೂ ಈ ರೀತಿ ಆದಾಗೆಲ್ಲ ನಾವು ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕಲ್ವಾ? ಹಾಸ್ಪಿಟ್ಲವ್ರು ಈ ಥರ ಹೇಳಿ ನಾವೇನಾದರೂ ಮುಂದುವರೆದು ಬಿಡಬೇ, ಈಗ ಈ ಮಾತೆಲ್ಲ ಯಾಕೆ? ಅಮ್ಮ ಹೇಳ್ದ ಹಾಗೆ ತಪ್ಪು ಮಾಡೋರಿಗೆ ದೇವ್ರ ಶಿಕ್ಷೆ ಕೊಡ್ತಾನೆ. ಈಗ ನಾವು ಸಂಭ್ರಮದಲ್ಲಿರಬೇಕು. ಹೌದು, ನಮಗೀಗ ಎರಡೆರಡು ಸಂಭ್ರಮ. ಒಂದು ಪಾಪು ಹುಟ್ಟಿದ್ದು, ಇನ್ನೊಂದು ಅಮ್ಮ ಮತ್ತೆ ನಮಗೋಸ್ಕರ ಬಂದಿದ್ದು. ಈ ಖುಷಿ ಮುಂದೆ ಇನ್ನೇನು ಬೇಡ. ಇನ್ಮೇಲೆ ನಮ್ಮ ಮನೇಲಿ ಹಬ್ಬನೇ ನಡೆಯುತ್ತೆ. Stop! 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 Police! 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 ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲ ಗುರು.
ತಪ್ಪಿಸ್ಕೊಂಡು ಹೋಗೋಕೆ ಎಲ್ಲಿ ಸಾಧ್ಯ? ವಾಪಸ್ ಮನೆ ಕಡೆ ಹೋಗಿರ್ತಾನೆ. ಬನ್ರಿ ಅಲ್ಲೇ ಹೋಗಿ ಹುಡ್ಕೋಣ. ಅಯ್ಯೋ ದೇವ್ರೆ, ಏನು ಮಾಡಲಿ ನಾನು? ನನಗೆ ಅಂತ ಇರೋದು ಅದು ಒಂದೇ ಸೂರು. ಆ ದತ್ತ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ರು. ಆದರೂ ಅವ್ರ ಕೈಯೋ ಕಾಲ ಹಿಡ್ಕೊಂಡು ಮತ್ತೆ ನಾನು ಆ ಮನೆ ಸೇರಿಕೊಂಡೆ. ಈಗ ನಾನು ತಿರ್ಗಾ ಆ ಮನೆಗೆ ಹೋದರೆ ಈ ನನ್ನ ಮಕ್ಕಳು ಬಂದು ನನ್ನನ್ನು ಹಿಡ್ಕೋತೀನಿ ಅಂತಾರೆ. ನಾನು ಎಲ್ಲಿಗೆ ಹೋಗಲಿ? ಏನು ಮಾಡಲಿ? ಇಲ್ಲ, ನಾನು ಆ ಮನೆಗೆ ಹೋಗಬೇಕು. ಅದು ಒಂದೇ ದಾರಿ. ಭಗವಂತ, ನನಗೆ ಮುಂದಿನ ದಾರಿ ತೋರ್ಸಪ್ಪ ತಂದೆ. ಮಾಧವರೇ, ಒಂದು ನಿಮಿಷ. ಯಾಕೆ ತುಳಸಿಯವರೇ, ಸುಸ್ತಾಗ್ತಿದ್ಯಾ? ಇಲ್ಲಿ ಮಗು ನಾನು ಕೊಡಿ. ಮರಕ್ಕೆ ಯಾವತ್ತೂ ಕಾಯಿ ಭಾರ ಅಲ್ಲ ಮಾಧವರೇ. ದೇವಕಿ ಕೃಷ್ಣನ್ ಹೆದ್ರು ಯಶೋಧ ಅವನ ತಾಯಿ ಅಲ್ವಾ? ಈ ಕನ್ನಮ್ಮಂಗೆ ಪೂರ್ಣಿಮೆ ತಾಯಿ. ಇವತ್ತಿಂದ ಈ ಮಗು ನಿಂದು. ಇದ್ರ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಇದ್ರ ಮೇಲೆ ಪ್ರೀತಿ, ಕಾಳಜಿ, ಅಧಿಕಾರ ಎಲ್ಲ ನಿನ್ನಿಬ್ರದೆ. ಈ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಇಲ್ಲಿಗೆ ನಮ್ಮ ಜವಾಬ್ದಾರಿ ಪೂರ್ತಿ ಆಯಿತು ಮಾಧವ್ ಅವರೇ. ನಿಮ್ಮ ಜವಾಬ್ದಾರಿ ಏನೋ ಪೂರ್ತಿ ಆಯಿತು, ಆದರೆ ನನ್ನ ಜವಾಬ್ದಾರಿ ಇನ್ನೂ ತುಂಬ ಇದೆ. ನಿನ್ನ ಜವಾಬ್ದಾರಿನಾ? ಏನಣ್ಣ ಅದು? ತುಳಸಿಯವರೇನೋ ಮಗುನ ಹೆತ್ತು ಪೂರ್ಣಿ ಕೈಯಲ್ಲಿ ಕೊಟ್ಬಿಟ್ರು, ಆದರೆ ತುಳಸಿಯವರನ್ನು ನಾನು ಅಂಗೈಯಲ್ಲಿಟ್ಕೊಂಡು ನೋಡ್ಕೋಬೇಕಲ್ವಾ? ಅದು ನನ್ನ ಜವಾಬ್ದಾರಿ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಅಣ್ಣ. ಅದಕ್ಕೆ ತ್ಯಾಗ ಮಾಡೋ ಮನಸ್ಸು, ನಿನಗೆ ಸೇವೆ ಮಾಡೋ ಮನಸ್ಸು. ನಿಮ್ಮಿಬ್ಬರು ಸೇವೆಗೆ ನಾನು ಸದಾ ಸಿದ್ಧ. ಏನಂತೀಯ ಅಣ್ಣ? ಅದರಲ್ಲಿ ಎರಡು ಮಾತೇ ಇಲ್ಲ. ಹೇಗಿದೆಯಮ್ಮ ತುಳಸಿ? ಹೋದ ಜೀವ ಬಂದಿದ್ದು ನಿನಗಲ್ಲ, ನಮ್ಮಗಳಿಗೆ. ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನಂತೂ ಬದುಕ್ತಿರ್ಲಿಲ್ಲ. ಬಿಡ್ತು ನಿಮ್ಮವ್ವ. ನಿಮ್ಮ ಆಶೀರ್ವಾದ ನನ್ನ ಮೇಲಿರೋವರೆಗೂ ಏನೂ ಆಗಲ್ಲ. ನಾ ಹೇಳಿಲ್ವ ತಾತ ಅಮ್ಮಂಗೆ ಏನೂ ಆಗಲ್ಲ ಅಂತ? ಅಮ್ಮ ಒಂದು ನಿಮಿಷ ಆರತಿ ಮಾಡ್ತೀವಿ. ಅಮ್ಮ ಒಳಗೆ ಬಾ. ಸರ್ಪ್ರೈಸ್! ಹೇಳೋದಲ್ಲ ಅಮ್ಮ, ನಮ್ಮೆಲ್ಲರ ಕೈ ಹಿಡಿದು ನಮ್ಮ ಪ್ರತಿ ಹೆಜ್ಜೆನಲ್ಲೂ ನಮ್ಮ ಜೊತೆ ನಿಂತು ನಡೆಸಿರೋ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್.
ಪುಟಿ ನಾವು ಬಂದಾಯ್ತಲ್ಲ ಹೀಗೆ ಯಾಕೆ ಹೇಳ್ತಾ ಇದೀಯಾ? ಸಂಧ್ಯಾ, ಸಮಾಧಾನ ಮಾಡ್ಕೊ. ಅಮ್ಮ ಮೊದಲು ಒಳಗೆ ಬರಲಿ. ಅಮ್ಮ, ಮಗು ಎಲ್ಲಿ? ನಾನು ಮಗುನ ನೋಡಬೇಕು. ಆಗ್ಲಿಂದ ಕಾಯ್ತಿದ್ದೀನಿ ಗೊತ್ತಾ? ಮಗುನಾ? ಮಗು ಇಲ್ಲಿಗೆ ಬರ್ಲಿಲ್ವಲ್ಲ? ಮಗುನ ಪೂರ್ಣಿ ಜೊತೆ ನಮ್ಮ ಮನೆಗೆ ಕಳಿಸ್ಬಿಟ್ವಿ. ಅಮ್ಮನ ಬಿಟ್ಟೋಗೋಣ ಅಂತ ಬಂದ್ವಿ. ಏನ್ ಹೇಳ್ತಾ ಇದ್ದೀರಾ ನೀವು? ತಾಯಿ ಒಂದ್ ಕಡೆ ಮಗು ಒಂದ್ ಕಡೆ, ಇದು ಸರಿನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ಮಗು ನೋಡ್ಲೇಬೇಕು. ನಾನು ಈಗಲೇ ಹೋಗಿ ಕರ್ಕೊಂಡ್ಬರ್ತೀನಿ ಅಷ್ಟೇ. ಏ ದಡ್ಡಿ, ಅಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದು ಮಗನ ಅಲ್ಲ ಬಿಡೋಕ್ಕಾಗತ್ತಾ?